ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಬ್ರಹ್ಮಾಂಡದ ರಹಸ್ಯಗಳು ಮತ್ತು ಗ್ರಹಗಳ ಚಲನೆ ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂದು ತಿಳಿಯುವ ತವಕ ನಿಮಗಿದೆಯೇ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. 2026ರ ಜೂನ್ ತಿಂಗಳ ಕೊನೆಯಲ್ಲಿ, ಅಂದರೆ ಜೂನ್ 30ರಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಪ್ರಭಾವಶಾಲಿ ಎಂದು ಪರಿಗಣಿಸಲಾದ ನೆರಳು ಗ್ರಹ ರಾಹು ತನ್ನ ನಕ್ಷತ್ರವನ್ನು ಬದಲಾಯಿಸಲಿದ್ದಾನೆ. ಜೂನ್ 30ಕ್ಕೆ ರಾಹು ಗ್ರಹವು ಧನಿಷ್ಠ ನಕ್ಷತ್ರಕ್ಕೆ ಸಂಚಾರ ಮಾಡಲಿದ್ದು, ತದನಂತರ ಶ್ರವಣ ನಕ್ಷತ್ರಕ್ಕೆ ಸಾಗಲಿದ್ದಾನೆ. ರಾಹುವಿನ ಈ ಮಹತ್ವದ ನಕ್ಷತ್ರ ಬದಲಾವಣೆಯು ಇಡೀ ರಾಶಿಚಕ್ರದ ಮೇಲೆಯೇ ತೀವ್ರ ಪ್ರಭಾವ ಬೀರುತ್ತದೆ. ಆದರೆ ವಿಶೇಷವಾಗಿ 5 ರಾಶಿಯವರ ಪಾಲಿಗೆ ಈ ಸಮಯವು ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ದಾರಿಯಾಗಲಿದೆ. ಹಠಾತ್ ಆರ್ಥಿಕ ಲಾಭ, ಮುಚ್ಚಿಹೋದ ಅದೃಷ್ಟದ ಬಾಗಿಲುಗಳು ತೆರೆಯುವುದು ಮತ್ತು ಜೀವನದಲ್ಲಿ ರಾಜವೈಭೋಗವನ್ನು ಅನುಭವಿಸುವ ಯೋಗ ಈ ರಾಶಿಗಳಿಗೆ ಸಿಗಲಿದೆ. ನಿಮ್ಮ ರಾಶಿಯು ಇದರಲ್ಲಿ ಇದೆಯೇ? ಈ ಸಂಚಾರದಿಂದ ನಿಮ್ಮ ಬಾಳು ಹೇಗೆ ಬೆಳಗಲಿದೆ ಎಂಬುದನ್ನು ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ರಾಹು ನಕ್ಷತ್ರ ಸಂಚಾರದ ಮಹತ್ವ. ವೈದಿಕ ಜ್ಯೋತಿಷ್ಯದಲ್ಲಿ ರಾಹುವಿನ ಸ್ಥಾನ ಮತ್ತು ಅದರ ನಕ್ಷತ್ರ ಸಂಚಾರದ ಮಹತ್ವವೇನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ಗ್ರಹಕ್ಕೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಕೆಲವು ಗ್ರಹಗಳು ಸಕಾರಾತ್ಮಕ ಫಲ ನೀಡಿದರೆ ಇನ್ನು ಕೆಲವು ನಕಾರಾತ್ಮಕ ಫಲಗಳನ್ನು ನೀಡುತ್ತವೆ. ಇದರಲ್ಲಿ ರಾಹು ಮತ್ತು ಕೇತುಗಳನ್ನು ನೆರಳು ಗ್ರಹಗಳು ಅಥವಾ ಛಾಯಾಗ್ರಹಗಳು ಎಂದು ಕರೆಯಲಾಗುತ್ತದೆ. ಇವು ವೃತ್ತಾಕಾರದ ಹಾದಿಯಲ್ಲಿ, ಅಂದರೆ ಯಾವಾಗಲೂ ವಕ್ರಚಲನೆಯಲ್ಲಿ ಸಾಗುತ್ತವೆ. ಸರಿಸುಮಾರು ಪ್ರತಿ 18 ತಿಂಗಳಿಗೊಮ್ಮೆ ತಮ್ಮ ರಾಶಿಯನ್ನು ಬದಲಾಯಿಸುವ ಇವು ಮಧ್ಯದಲ್ಲಿ ತಮ್ಮ ನಕ್ಷತ್ರಗಳನ್ನು ಬದಲಾಯಿಸುತ್ತಿರುತ್ತವೆ. ರಾಹು ಎಂದರೆ ಭ್ರಮೆ, ಹಠಾತ್ ಬದಲಾವಣೆ, ವಿದೇಶಿ ಪ್ರಯಾಣ, ರಾಜಕೀಯ ಯಶಸ್ಸು ಮತ್ತು ಅನಿರೀಕ್ಷಿತ ಧನಲಾಭದ ಕಾರಕ. ರಾಹು ಯಾರಿಗಾದರೂ ಕೊಡಲು ನಿರ್ಧರಿಸಿದರೆ ಅದು ಅನಿರೀಕ್ಷಿತವಾಗಿ ಮತ್ತು ಅಪಾರವಾಗಿ ಇರುತ್ತದೆ. ಇದೀಗ 2026ರ ಜೂನ್ 30ರಂದು ಧನಿಷ್ಠ ನಕ್ಷತ್ರಕ್ಕೆ ರಾಹು ಪ್ರವೇಶಿಸುತ್ತಿರುವುದರಿಂದ ಬ್ರಹ್ಮಾಂಡದಲ್ಲಿ ದೊಡ್ಡ ಶಕ್ತಿ ಬದಲಾವಣೆಯಾಗಲಿದೆ. ಇದರ ಪ್ರಭಾವದಿಂದ ಯಾವ 5 ರಾಶಿಗಳ ಅದೃಷ್ಟ ಖುಲಾಯಿಸಲಿದೆ ಎಂದು ಈಗ ಒಂದೊಂದಾಗಿ ನೋಡೋಣ. ವೃಷಭ ರಾಶಿ. ಮೊದಲನೆಯದಾಗಿ, ರಾಹುವಿನ ಈ ನಕ್ಷತ್ರ ಸಂಚಾರದಿಂದ ಅತ್ಯಂತ ಹೆಚ್ಚಿನ ಪ್ರಯೋಜನ ಪಡೆಯಲಿರುವ ರಾಶಿ ಎಂದರೆ ಅದು ವೃಷಭ ರಾಶಿ. ವೃಷಭ ರಾಶಿಯವರೇ, ನಿಮ್ಮ ವೃತ್ತಿಪರ ಜೀವನದಲ್ಲಿ ನಂಬಲಾಗದ ಸಕಾರಾತ್ಮಕ ಬದಲಾವಣೆಗಳು ಬರಲಿವೆ. ದೀರ್ಘಕಾಲದಿಂದ ನೀವು ಕಾಯುತ್ತಿದ್ದ ಪ್ರಗತಿ, ಬಡ್ತಿ ಮತ್ತು ಉನ್ನತ ನಾಯಕತ್ವದ ಜವಾಬ್ದಾರಿಗಳು ಈ ಅವಧಿಯಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಉದ್ಯೋಗ ಮತ್ತು ವೃತ್ತಿ ಜೀವನ, ವಿಶೇಷವಾಗಿ ಯಾರು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದೀರೋ, ಆಡಳಿತ ಅಥವಾ ಮ್ಯಾನೇಜ್ಮೆಂಟ್ ಕ್ಷೇತ್ರಗಳಲ್ಲಿದ್ದೀರೋ ಅವರಿಗೆ ಈ ಗ್ರಹ ಪರಿವರ್ತನೆ ಅಮೃತ ಕಾಲದಂತಿರಲಿದೆ. ಉದಾಹರಣೆಗೆ, ನೀವು ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಗಳಿಸುವಿರಿ ಮತ್ತು ಕಚೇರಿಯಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗಲಿದೆ. ಆರ್ಥಿಕತೆ ಮತ್ತು ಹೂಡಿಕೆ. ಈ ಸಮಯದಲ್ಲಿ ನೀವು ಮಾಡುವ ಹೂಡಿಕೆಗಳು ನಿಮ್ಮ ನಿರೀಕ್ಷೆಗಿಂತಲೂ ಹೆಚ್ಚಿನ ಲಾಭವನ್ನು ತಂದುಕೊಡಲಿವೆ. ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲಿನ ಹೂಡಿಕೆ ನಿಮಗೆ ಲಾಭದಾಯಕವಾಗಲಿದೆ. ನಿಮ್ಮ ಗೌರವ, ಕೀರ್ತಿ ಸಮಾಜದಲ್ಲಿ ದ್ವಿಗುಣಗೊಳ್ಳುತ್ತದೆ. ವೈಯಕ್ತಿಕ ಜೀವನ. ಕೇವಲ ಹಣ ಅಷ್ಟೇ ಅಲ್ಲ, ಸಂಬಂಧಗಳಲ್ಲೂ ರಾಹು ಸಕಾರಾತ್ಮಕ ಬದಲಾವಣೆ ತರುತ್ತಾನೆ. ಕುಟುಂಬದಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಶಾಂತಿ ನೆಲೆಸುತ್ತದೆ. ಒಟ್ಟಾರೆಯಾಗಿ ಈ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಅಪಾರ ಸಂತೋಷವನ್ನು ತರಲು ಸಹಾಯ ಮಾಡುತ್ತವೆ. ಕನ್ಯಾ ರಾಶಿ. ನಮ್ಮ ಪಟ್ಟಿಯಲ್ಲಿರುವ 2ನೇ ಅದೃಷ್ಟದ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ರಾಹು ಈ ಸಂಚಾರದಲ್ಲಿ ಸವಾಲುಗಳನ್ನು ಎದುರಿಸಿ ಗೆಲ್ಲುವಂತಹ ಅದ್ಭುತ ಆಂತರಿಕ ಶಕ್ತಿಯನ್ನು ನೀಡಲಿದ್ದಾನೆ. ನಿಮ್ಮಲ್ಲಿ ಸ್ಪರ್ಧಾತ್ಮಕ ಗುಣ ಹೆಚ್ಚಾಗಲಿದ್ದು, ಶತ್ರುಗಳ ಮೇಲೆ ನೀವು ವಿಜಯ ಸಾಧಿಸಲಿದ್ದೀರಿ. ಆರ್ಥಿಕ ಮತ್ತು ಉದ್ಯೋಗ ಸುಧಾರಣೆ. ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಜೀವನವು ಗಣನೀಯವಾಗಿ ಸುಧಾರಿಸಲಿದೆ. ಕೆಲಸ ಮತ್ತು ವ್ಯವಹಾರದಲ್ಲಿ ನೀವು ಹಾಕುವ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ 100ಕ್ಕೆ 100ರಷ್ಟು ಉತ್ತಮ ಫಲಿತಾಂಶಗಳು ಸಿಗಲಿವೆ. ಉದ್ಯೋಗದಲ್ಲಿರುವವರಿಗೆ ಪ್ರಗತಿಯ ಹೊಸ ಬಾಗಿಲುಗಳು ತೆರೆಯಲಿವೆ.
ನಿಮಗೆ ನೀಡಲಾದ ಕಠಿಣವಾದ ಕೆಲಸವನ್ನು ನೀವು ಅತ್ಯಂತ ಸರಿಯಾಗಿ ಮತ್ತು ಸಮಯಕ್ಕೆ ಮುಂಚಿತವಾಗಿಯೇ ಪೂರ್ಣಗೊಳಿಸಿ ಸೈ ಎನಿಸಿಕೊಳ್ಳುವಿರಿ. ಪೂರ್ವಜರ ಆಸ್ತಿ ಲಾಭ. ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಇರುವ ಮತ್ತೊಂದು ದೊಡ್ಡ ಯೋಗವೆಂದರೆ ಪೂರ್ವಜರ ಆಸ್ತಿಯಿಂದ ಬರಬೇಕಾಗಿದ್ದ ದೊಡ್ಡ ಲಾಭ ಅಥವಾ ಹಕ್ಕು ಈ ಅವಧಿಯಲ್ಲಿ ನಿಮ್ಮ ಕೈ ಸೇರಬಹುದು. ದೀರ್ಘಕಾಲದ ಕೋರ್ಟ್ ಕಲಾಪಗಳು ನಿಮಗೆ ಸಾಲುವಾಗುವ ಸಾಧ್ಯತೆ ಇದೆ. ಆರೋಗ್ಯ ಮತ್ತು ವೈವಾಹಿಕ ಜೀವನ. ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ಉತ್ತಮವಾಗಿದೆ. ನಿಮ್ಮ ದೈಹಿಕ ಶಕ್ತಿ ಹೆಚ್ಚಾಗಲಿದ್ದು ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ ಸಿಗಲಿದೆ. ವೈವಾಹಿಕ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗಿ ಸಂಸಾರದಲ್ಲಿ ಸಂತೋಷ ಮತ್ತು ಶಾಂತಿ ತುಂಬಿ ತುಳುಕಾಡಲಿದೆ. ತುಲಾರಾಶಿ. ಮುಂದಿನದಾಗಿ ರಾಹುವಿನ ಈ ನಕ್ಷತ್ರ ಸಂಚಾರವು ತುಲಾರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನು ನೀಡಲು ಸಜ್ಜಾಗಿದೆ. ಈ ಸಂಚಾರದ ಸಮಯದಲ್ಲಿ ನಿಮ್ಮ ಆದಾಯದ ಮೂಲಗಳು ವೃದ್ಧಿಯಾಗಲಿವೆ. ಅಂದರೆ ಕೇವಲ ಒಂದು ಕಡೆಯಿಂದ ಮಾತ್ರವಲ್ಲದೆ 10 ಕಡೆಯಿಂದ ಹಣ ಹರಿದು ಬರಲಿದೆ. ಸೃಜನಶೀಲತೆ ಮತ್ತು ಹೊಸ ಆಲೋಚನೆಗಳು. ತುಲಾರಾಶಿಯವರೇ, ಈ ಅವಧಿಯು ನಿಮ್ಮಲ್ಲಿ ಹೊಸ ಆಲೋಚನೆಗಳು, ಸೃಜನಶೀಲತೆ ಮತ್ತು ನವೀನ ವಿಧಾನಗಳನ್ನು ಪ್ರೋತ್ಸಾಹಿಸುವ ಅದ್ಭುತ ಸಮಯವಾಗಿದೆ. ಕಲೆ, ಸಾಹಿತ್ಯ ಅಥವಾ ಡಿಜಿಟಲ್ ಮಾಧ್ಯಮದಲ್ಲಿರುವವರಿಗೆ ಅಪಾರ ಯಶಸ್ಸು ಸಿಗಲಿದೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ವಿಭಿನ್ನ ಐಡಿಯಾಗಳಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತದೆ. ವ್ಯಾಪಾರ ಒಪ್ಪಂದಗಳು ಮತ್ತು ವಿದೇಶಿ ಲಾಭ. ಈ ಅವಧಿಯಲ್ಲಿ ನೀವು ಮಾಡಿಕೊಳ್ಳುವ ಹೊಸ ವ್ಯಾವಹಾರಿಕ ಒಪ್ಪಂದಗಳು ದೀರ್ಘಾವಧಿಯಲ್ಲಿ ಭಾರಿ ಲಾಭವನ್ನು ತಂದುಕೊಡಲಿವೆ. ವಿಶೇಷವಾಗಿ ವಿದೇಶಿ ಒಪ್ಪಂದಗಳು ಅಥವಾ ಮಲ್ಟಿನ್ಯಾಷನಲ್ ಕಂಪನಿಗಳ ಜೊತೆಗಿನ ವ್ಯವಹಾರದಿಂದ ನೀವು ದೊಡ್ಡ ಮಟ್ಟದ ಧನಲಾಭ ಗಳಿಸಬಹುದು. ಬಾಕಿ ಉಳಿದ ಕೆಲಸಗಳು. ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಮನೆ ನಿರ್ಮಾಣ ಅಥವಾ ಯಾವುದೇ ಪ್ರಮುಖ ಕೆಲಸಗಳು ಪುನರಾರಂಭಗೊಳ್ಳಲಿವೆ. ಹೂಡಿಕೆ ಮಾಡಲು ನೀವು ಯೋಜಿಸುತ್ತಿದ್ದರೆ ಅದಕ್ಕೆ ಇದು ಅತ್ಯುತ್ತಮ ಸಮಯ. ನ್ಯಾಯಾಲಯದ ಪ್ರಕರಣಗಳಲ್ಲಿ ಗೆಲುವು ನಿಮ್ಮದಾಗಲಿದ್ದು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನೀವು ಅತ್ಯಂತ ಬಲಶಾಲಿಯಾಗಲಿದ್ದೀರಿ. ಧನುರಾಶಿ. ಈಗ ನಾವು ಮಾತನಾಡಲಿರುವುದು ಧನುರಾಶಿಯ ಬಗ್ಗೆ. ಧನುರಾಶಿಯವರಿಗೆ ಈ ಸಮಯವು ಅಕ್ಷರಶಃ ಅದೃಷ್ಟದ ಮಳೆಯನ್ನೇ ಸುರಿಸಲಿದೆ. ಆದಾಯ ಮತ್ತು ಲಾಭವನ್ನು ಸೂಚಿಸುವ 11ನೇ ಮನೆಗೆ ರಾಹುವಿನ ಪ್ರಭಾವವಿರುವುದರಿಂದ ಆರ್ಥಿಕವಾಗಿ ನೀವು ಹಿಂದೆಂದೂ ಕಾಣದ ಅತ್ಯುತ್ತಮ ಫಲಿತಾಂಶಗಳನ್ನು ನೋಡಲಿದ್ದೀರಿ. ವೃತ್ತಿಜೀವನದಲ್ಲಿ ಹೊಸ ಎತ್ತರ. ವೃತ್ತಿಜೀವನದ ವಿಷಯದಲ್ಲಿ ನಿಮಗೆ ಅನೇಕ ಹೊಸ ಮತ್ತು ಸುವರ್ಣ ಅವಕಾಶಗಳು ಸಿಗಲಿವೆ. ನಿಮ್ಮ ಕಚೇರಿಯಲ್ಲಿ ಅಥವಾ ಸಂಸ್ಥೆಯಲ್ಲಿ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ವಹಿಸಬಹುದು. ನೀವು ಮಾಡುವ ಕೆಲಸದಲ್ಲಿ ನಿಮಗೆ ಪೂರ್ಣ ತೃಪ್ತಿ ಸಿಗಲಿದೆ. ಉದ್ಯಮಿಗಳಿಗೆ ಭಾರಿ ಆದಾಯ. ಉದ್ಯಮ ಅಥವಾ ಸ್ವಂತ ಬಿಸಿನೆಸ್ ಮಾಡುವ ಧನುರಾಶಿಯವರು ವಿವಿಧ ಒಪ್ಪಂದಗಳಿಂದ ಭಾರಿ ಆದಾಯವನ್ನು ಗಳಿಸಬಹುದು. ಮಾರುಕಟ್ಟೆಯಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ನೀವು ಕಠಿಣ ಸ್ಪರ್ಧೆಯನ್ನು ನೀಡಲಿದ್ದೀರಿ ಮತ್ತು ಅವರ ಮೇಲೆ ಮೇಲುಗೈ ಸಾಧಿಸಲಿದ್ದೀರಿ. ಸ್ಥಿರ ಆರ್ಥಿಕತೆ ಮತ್ತು ಆರೋಗ್ಯ. ನಿಮ್ಮ ಹಣಕಾಸಿನ ಪರಿಸ್ಥಿತಿ ದೀರ್ಘಕಾಲದವರೆಗೆ ಸ್ಥಿರವಾಗಿರುತ್ತದೆ. ಆದಾಯದಲ್ಲಿ ಅಪಾರ ಸುಧಾರಣೆಯನ್ನು ನೀವು ಕಣ್ಣಾರೆ ಕಾಣಲಿದ್ದೀರಿ. ಇದರೊಂದಿಗೆ ನಿಮ್ಮ ಆರೋಗ್ಯವು ಅತ್ಯುತ್ತಮವಾಗಿರುತ್ತದೆ. ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳು ಮೂಡಲಿವೆ. ಮಕರ ರಾಶಿ. ಕೊನೆಯದಾಗಿ ರಾಹುವಿನ ಈ ನಕ್ಷತ್ರ ಸಂಚಾರದಿಂದ ಬೇಡಿದ ವರವನ್ನು ಪಡೆಯಲಿರುವ ರಾಶಿ ಎಂದರೆ ಅದು ಮಕರ ರಾಶಿ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಅನೇಕ ಕೆಲಸಗಳು ಈ ಸಮಯದಲ್ಲಿ ಅತ್ಯಂತ ಸುಗಮವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿವೆ. ಶ್ರಮಕ್ಕೆ ತಕ್ಕ ಪ್ರತಿಫಲ. ನೀವು ಹಿಂದೆ ಮಾಡಿದ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ಅಥವಾ ಲಾಭ ಸಿಗುವ ಸಮಯ ಇದಾಗಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಣೆ ಕಾಣಲಿದ್ದು ನಿಮ್ಮ ಹೆಗಲ ಮೇಲಿದ್ದ ಸಾಲದ ಹೊರೆಗಳು ಈ ಅವಧಿಯಲ್ಲಿ ತೀರಲಿವೆ. ನೆಮ್ಮದಿಯ ಜೀವನ. ಸಾಲಬಾಧೆಗಳು ದೂರವಾಗುವುದರಿಂದ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡಲಿದ್ದೀರಿ ಮತ್ತು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಉದ್ಯೋಗ ಸ್ಥಳದಲ್ಲಿ ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಲಾಭ ಸಿಗಲಿದೆ.
ವ್ಯಾಪಾರ ವಿಸ್ತರಣೆ. ಸ್ವಂತ ಉದ್ಯೋಗ ಅಥವಾ ಬಿಸ್ನೆಸ್ ಹೊಂದಿರುವವರಿಗೆ ಅದನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಅಥವಾ ವಿಸ್ತರಿಸಲು ಅದ್ಭುತ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಉನ್ನತ ಮಟ್ಟಕ್ಕೇರಲಿದೆ. ನೋಡಿದ್ರಲ್ಲ ವೀಕ್ಷಕರೇ, 2026ರ ಜೂನ್ ಕೊನೆಯಲ್ಲಿ ನಡೆಯಲಿರುವ ರಾಹುವಿನ ಈ ನಕ್ಷತ್ರ ಸಂಚಾರವು ವೃಷಭ, ಕನ್ಯಾ, ತುಲಾ, ಧನು ಮತ್ತು ಮಕರ ರಾಶಿಯವರ ಜೀವನದಲ್ಲಿ ಎಷ್ಟು ದೊಡ್ಡ ಮಟ್ಟದ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ ಎಂದು. ಗ್ರಹಗಳ ಸಂಚಾರ ನಮಗೆ ದಾರಿಯನ್ನು ತೋರಿಸಿದರೆ, ನಮ್ಮ ಕಠಿಣ ಪರಿಶ್ರಮ ಮತ್ತು ದೇವರ ಮೇಲಿನ ನಂಬಿಕೆ ನಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಹಾಗಾಗಿ ಸಕಾರಾತ್ಮಕವಾಗಿರಿ, ಒಳ್ಳೆಯದನ್ನೇ ಯೋಚಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಹಾಗೂ ನಿಮ್ಮ ರಾಶಿ ಯಾವುದು ಎಂಬುದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಇನ್ನಷ್ಟು ತಿಳಿಯಲು ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಜ್ಯೋತಿಷ್ಯ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು.